ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ಫ್ಯಾಮಿಲಿ ಸಮೇತ ಬಂದಿರೋದು ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ. ಏನಪ್ಪ ಇದರ ವಿಶೇಷ ಅಂದರೆ, ಇದು ನಮ್ಮ ತಾತನ ಕಾಲದಿಂದನೂ ಇರೋ ಮ್ಯೂಸಿಯಂ. ತುಂಬ ಜನ ಇದನ್ನು ನೋಡಿರ್ತೀರಾ, ನೋಡಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ಈ ವಿಡಿಯೋ ನಿಮಗಾಗಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ ಇರೋ ಈ ಮ್ಯೂಸಿಯಂನ 1962ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ನೆನಪಿಗಾಗಿ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಜವಾಹರ್ಲಾಲ್ ನೆಹರೂರವರು ಉದ್ಘಾಟನೆ ಮಾಡಿದಂತೆ. ಇದರಲ್ಲಿ ಕೈಗಾರಿಕಾ ಉತ್ಪನ್ನಗಳು, ವೈಜ್ಞಾನಿಕ ಮಾದರಿಗಳು ಮತ್ತು ವಿವಿಧ ರೀತಿಯ ವಾಹನಗಳ ಇಂಜಿನ್ಗಳನ್ನು ನೋಡಬಹುದು. ಇದು ಬಹುಮಹಡಿಯ ಕಟ್ಟಡವಾಗಿದ್ದು ಒಂದೊಂದು ಫ್ಲೋರನ್ನು ಒಂದೊಂದು ವೈಜ್ಞಾನಿಕ ವಿಭಾಗಕ್ಕಾಗಿ ಮೀಸಲಿಡಲಾಗಿದೆ. ಗ್ರೌಂಡ್ ಫ್ಲೋರ್ ಇಂಜಿನ್ ಹಾಲ್ ಆಗಿದ್ದು ವಿವಿಧ ಕಾರುಗಳ ಇಂಜಿನ್ಗಳು, ಉದ್ಯಮಗಳಲ್ಲಿ ಬಳಸುವ ಯಂತ್ರಗಳು, ಜೆಟ್, ಏರ್ಕ್ರಾಫ್ಟ್ ಇಂಜಿನ್ ಮತ್ತು ಇತರೆ ಯಾಂತ್ರಿಕ ಸಾಧನಗಳನ್ನು ಇಡಲಾಗಿದೆ. ಆಕರ್ಷಕ ಪ್ರದರ್ಶನಗಳ ಮೂಲಕ ಹೌ ಥಿಂಗ್ಸ್ ವರ್ಕ್ಸ್ ಗ್ಯಾಲರಿಯು ಯಂತ್ರಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ವಿವರಿಸುವ ಗುರಿ ಹೊಂದಿದೆ. ರಾಟೆ ವ್ಯವಸ್ಥೆ, ಗೇರ್ಗಳು, ವಿವಿಧ ಚಲನೆಯ ವರ್ಗಾವಣೆ ಕಾರ್ಯವಿಧಾನಗಳು, ಇಳಿಜಾರಾದ ಪ್ಲೇನ್ಗಳು ಮತ್ತು ಶ್ರಮವನ್ನು ಕಡಿಮೆ ಮಾಡುವ ಸ್ಕ್ರೂಗಳು ಎಲ್ಲವನ್ನೂ ಪ್ರದರ್ಶನಗಳಾಗಿ ಸೇರಿಸಲಾಗಿದೆ. ದೈನಂದಿನ ಜೀವನದಲ್ಲಿ ಈ ಸಾಧನಗಳ ಬಳಕೆಯನ್ನು ಪ್ರತ್ಯೇಕ ವಿಭಾಗಗಳಲ್ಲಿ ಒಳಗೊಂಡಿದೆ. ಫನ್ ಸೈನ್ಸ್ ಗ್ಯಾಲರಿಯು ಧ್ವನಿ, ದೃಗ್ವಿಜ್ಞಾನ, ದ್ರವಗಳು, ಗಣಿತ ಮತ್ತು ಗ್ರಹಿಕೆಗಳ ವಿಜ್ಞಾನವನ್ನು ಪ್ರದರ್ಶಿಸುತ್ತದೆ. ಎಲೆಕ್ಟ್ರೋಟೆಕ್ನಿಕ್ ಗ್ಯಾಲರಿಯು ವಿದ್ಯುತ್, ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನದ ಮೂಲ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುವ ಸಂವಾದಾತ್ಮಕ ವಿದ್ಯುತ್ ಪ್ರದರ್ಶನಗಳನ್ನು ಒಳಗೊಂಡಿದೆ. ಈ ಗ್ಯಾಲರಿಯು ಓಸ್ಟಾರ್ಡ್ನ ಪ್ರಯೋಗ, ಬಾರ್ಲೋ ಚಕ್ರ ಮತ್ತು ಫ್ಯಾರಡೆಯ ಪ್ರಯೋಗಗಳನ್ನು ಪ್ರದರ್ಶಿಸುತ್ತದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಟೆಸ್ಲಾ ಕಾಯಿಲ್ ಮತ್ತು ವ್ಯಾನ್ ಡಿ ಗ್ರಾಫ್ ಜನರೇಟರ್ ಅನ್ನು ಒಳಗೊಂಡಿರುವ ಎಲೆಕ್ಟ್ರೋಸ್ಟಾಟಿಕ್ಸ್ನ ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶಿಸಲಾಗಿದೆ. ಬಾಹ್ಯಾಕಾಶ ಮಾನವ ಕುಲದ ಸೇವೆಯಲ್ಲಿ ಉದಯೋನ್ಮುಖ ತಂತ್ರಜ್ಞಾನ ಗ್ಯಾಲರಿ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಸಾಧನೆಗಳನ್ನು ಪ್ರದರ್ಶಿಸುತ್ತದೆ. ಇದು ಬಾಹ್ಯಾಕಾಶ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಮೀಸಲಾದ ಭಾರತದ ಮೊದಲನೇ ವಿಜ್ಞಾನ ಗ್ಯಾಲರಿಯಾಗಿದೆ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜೈವಿಕ ತಂತ್ರಜ್ಞಾನದ ಕ್ರಾಂತಿಯ ಸಭಾಂಗಣವು ಜೈವಿಕ ತಂತ್ರಜ್ಞಾನದ ಮೂಲಭೂತ ಅಂಶಗಳನ್ನು ಮತ್ತು ಮಾನವ ಜೀನೋಮ್ ಅನುಕ್ರಮಗಳನ್ನು ಒಳಗೊಂಡಂತೆ ಅದರ ಅನ್ವಯಗಳನ್ನು ಪ್ರದರ್ಶಿಸುತ್ತದೆ. ನಂತರದ ಗ್ಯಾಲರಿಯು ಮಕ್ಕಳಿಗಾಗಿ ಇದ್ದು ಇದನ್ನು ಸೈನ್ಸ್ ಫಾರ್ ಕಿಡ್ಸ್ ಗ್ಯಾಲರಿ ಎಂದು ಹೆಸರಿಸಲಾಗಿದೆ. ಸಂವಾದಾತ್ಮಕ ಆಟಿಕೆಗಳ ಹೊರತಾಗಿ ಪ್ರಾಣಿಗಳು, ಬಣ್ಣಗಳು, ಬೆಳಕು, ಧ್ವನಿ ಇತ್ಯಾದಿಗಳ ಬಗ್ಗೆ ನಮ್ಮ ಇಂದ್ರಿಯಗಳ ಮೇಲಾಗುವ ಪರಿಣಾಮಗಳನ್ನು ಪ್ರದರ್ಶಿಸಲಾಗಿದೆ. ಈ ಮಾದರಿಗಳೊಂದಿಗೆ ಮಕ್ಕಳ ಫೋಟೋ ಕ್ಲಿಕ್ಕಿಸಬಹುದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇನ್ನು ಉಳಿದಂತೆ ಡೈನೋಸಾರ್ ಅಲೈವ್ ಮಾದರಿಯು ಡೈನೋಸಾರಸ್ನ ಚಲಿಸುವ ಪ್ರತಿಕೃತಿಯನ್ನು ಮುಖ್ಯ ದ್ವಾರದ ಬಳಿಯೇ ಇಡಲಾಗಿದೆ. ಇದು ತನ್ನ ತಲೆ, ಕೈಗಳು, ಬಾಲವನ್ನು ಚಲಿಸುತ್ತದೆ ಮತ್ತು ವೀಕ್ಷಕರ ಕಡೆ ತನ್ನ ಕಣ್ಣನ್ನು ತಿರುಗಿಸುತ್ತದೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇನ್ನು ಹೆಚ್ಚುವರಿಯಾಗಿ 3D ಥಿಯೇಟರ್ ಸಭಾಂಗಣ, ಟೆಲಿಮೆಡಿಸಿನ್ ಸೌಲಭ್ಯ, GPS ಜೊತೆ 11 ಇಂಚಿನ ಸೆಲೆಸ್ಟ್ರಾನ್ ಟೆಲಿಸ್ಕೋಪ್ ಮತ್ತು ಕೆಫೆಟೇರಿಯಾಗಳನ್ನು ಒಳಗೊಂಡಿದೆ. ಈ ಗ್ಯಾಲರಿಯ ಇನ್ನೊಂದು ಆಕರ್ಷಣೆ ಮಿರರ್ ಮೇಜ್. ಇನ್ನೂ ಅನೇಕ ವಿಚಿತ್ರ ಆಕರ್ಷಣೆಗಳಿದ್ದು ಸಾಧ್ಯವಾದಷ್ಟು ತಿಳಿಸಲು ಪ್ರಯತ್ನಿಸಿರುವೆ. ಬೆಂಗಳೂರಿಗೆ ಹೋದಾಗ ಸಮಯಾವಕಾಶವಿದ್ದಲ್ಲಿ ಮಕ್ಕಳೊಂದಿಗೆ ಖಂಡಿತ ಒಮ್ಮೆ ಭೇಟಿ ಕೊಡಿ. ಎಂಟ್ರಿ ಫೀಸ್ ಮ್ಯೂಸಿಯಂಗೆ ಹಾಗೂ 3D ಥಿಯೇಟರ್ಗೆ ಪ್ರತ್ಯೇಕವಾಗಿ ಇರುತ್ತದೆ. ಸಂಪೂರ್ಣವಾಗಿ ವೀಕ್ಷಿಸಲು ಅರ್ಧ ದಿನ ಬೇಕೇ ಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಮಸ್ಕಾರ.